ನಮಸ್ಕಾರ ಬಂಧುಗಳಿಗೆ. ನಾನು ಬೆಳಗಾವಿ ಜಿಲ್ಲಾ ಸಂಘಟನಾ ಕಾರ್ಯದರ್ಶಿಯಾದ ಕೃಷ್ಣ ಗಾವಡೆ. ಬಂಧುಗಳಿಗೆ, ಇವತ್ತಿನ ದಿವಸ ನಾವು ಅತನಿಗೆ ಬರಲು ಕಾರಣವೇನೆಂದರೆ, ಈ ಮ್ಯಾರೇಜ್ ಬ್ಯೂರೋ .com ವಿವಾಹ ಕಂಪನಿ ಮದುವೆ ಮತ್ತು ನಮ್ಮಿಂದ ನಿಮಗಾಗಿ ಎಂದು ಇವು ಹಾಕಿರುವ ಈ ಅತನಿಯಲ್ಲಿ ಬರುವಂಥ ಈ ಮ್ಯಾರೇಜ್ ಬ್ಯೂರೋದಲ್ಲಿ ಜನಗಳಿಗೆ ಈ ರೀತಿಯ ಮೂಢನಂಬಿಕೆಗಳನ್ನು ಹೇಳಿ ಅವರನ್ನು ಒಪ್ಪಿಸಿ ಅವರ ಕಡೆಯಿಂದ 8 ದಿವಸದಲ್ಲಿ 1 ತಿಂಗಳಲ್ಲಿ ನಿಮ್ಮ ಮದುವೆಯನ್ನು ಮಾಡಿಕೊಡುತ್ತೇನೆ ಎಂದು ಹೇಳಿ ಅವರಿಗೆ 21,000 ರೂಪಾಯಿಗಳನ್ನು ಅವರ ಕಡೆಯಿಂದ ದೋಚಿಕೊಂಡು ಯಾವುದೇ ರೀತಿಯಾಗಿ ಅವರಿಗೆ ನ್ಯಾಯ ಒದಗಿಸದೆ, ಯಾವುದೇ ಹೆಣ್ಣುಗಳನ್ನು ತೋರಿಸದೆ ಅವರಿಗೆ ವಂಚನೆ ಮಾಡುತ್ತಿರುವಂತಹ ಇಂಥ ಮ್ಯಾರೇಜ್ ಬ್ಯೂರೋದಲ್ಲಿ ಬ್ರೋಕರ್ಗಳಾಗಿ ಕೆಲಸ ಮಾಡುತ್ತಿರುವ ಇಂಥವರ ಮೇಲೆ ಕಾನೂನು ಕ್ರಮ ವಹಿಸಬೇಕೆಂದು ನಾನು KRS ಪಕ್ಷದಿಂದ ಕೃಷ್ಣ ಗಾವಡೆ ಆದ ನಾನು ಇವತ್ತಿನ ದಿವಸ ಕೇಳಿಕೊಳ್ಳುತ್ತಿದ್ದೇನೆ. ಈ ಒಂದು ವಿಷಯದಲ್ಲಿ ಅವರ ಮೇಲೆ ಕ್ರಮ ಬೇಗನೆ ಅತನಿ PSI ಅವರು ಬಂದು ಇವರ ಮೇಲೆ ಕ್ರಮ ತೆಗೆದುಕೊಳ್ಳದಿದ್ದಲ್ಲಿ ಮುಂದಿನ ಉಗ್ರ ಹೋರಾಟ ಯಾವ ರೀತಿಯಲ್ಲಿ ನಡೆಯುತ್ತದೆ ಎಂದು ನೀವು ಕಾದು ನೋಡಬೇಕಾಗುತ್ತದೆ. ಮತ್ತು ನಾವು ಅದೇ ರೀತಿಯಾಗಿ ಮುಂದೆ ಉಗ್ರ ಹೋರಾಟವನ್ನು ಮಾಡಿ ಈ ಮ್ಯಾರೇಜ್ ಬ್ಯೂರೋ ಆಫೀಸನ್ನು ಸೀಜ್ ಮಾಡಬೇಕೆಂದು ನಾನು ಅತನಿ PSI ಅವರಿಗೆ ಮನವಿ ಮಾಡ್ತಾ ಇದ್ದೇನೆ. ನಮಸ್ಕಾರ. ಬಂಧುಗಳೇ, ನೋಡಿ, ಈ ರೀತಿಯಾದ ಒಂದು ಲೆಟರ್ಗಳನ್ನು ಕೊಟ್ಟು ಅವರಿಗೆ ಮೂಢನಂಬಿಕೆಯ ಮಾತುಗಳನ್ನು ಹೇಳಿ ಅವರನ್ನು ಒಪ್ಪಿಸಿ ಈ ರೀತಿಯಾದ ಮೂಢನಂಬಿಕೆಯ ಒಂದು ಸರ್ಟಿಫಿಕೇಟನ್ನು ಕೊಟ್ಟು ಅವರ ಕಡೆಯಿಂದ 21,000ಗಳನ್ನು ದೋಚಿಕೊಂಡಿರುತ್ತಾರೆ. ಆದರೆ ಅವರಿಗೆ ಯಾವುದೇ ರೀತಿಯ ನ್ಯಾಯವನ್ನು ಒದಗಿಸಿರುವುದಿಲ್ಲ. ಅವರಿಗೆ ಆ ರೀತಿಯ 18 ವರ್ಷದ ಒಳಗೆ ಮೇಲುಗಡೆ ಹುಡುಗಿಯರನ್ನು ತೋರಿಸಿ ಅವರಿಗೆ ಮದುವೆ ಮಾಡಿ 8 ದಿವಸದಲ್ಲಿ 15 ದಿವಸದಲ್ಲಿ ಗ್ಯಾರಂಟಿಯಾಗಿ ಮದುವೆ ಮಾಡಿ ಕೊಡುತ್ತೇನೆ ಎಂದು ಹೇಳಿ ಅವರ ಕಡೆಯಿಂದ 21,000ಗಳನ್ನು ದೋಚಿಕೊಂಡು ಯಾವುದೇ ರೀತಿಯ ಅವರಿಗೆ ರೆಸ್ಪಾನ್ಸಿಬಲ್ ಕೊಟ್ಟಿರುವುದಿಲ್ಲ. ಅದೇ ರೀತಿಯಾಗಿ ನಾವು ಬಂದು ಕೇಳಿದಾಗ ನಮಗೆ ಉಡಾಪೆ ಉತ್ತರಗಳನ್ನು ನೀಡಿ ನಾನು ನಂತರ 3 ಗಂಟೆಯ ನಂತರ ಬರುತ್ತೇನೆ, ಊಟಕ್ಕೆ ಹೋಗಿ ಬರುತ್ತೇನೆ ಎಂದು ಹೇಳಿ ನಾವು ಬಂದ ತಕ್ಷಣ ಈ ಬಾಗಿಲಿಗೆ ಇಲ್ಲಿ ಹಾಕಿಕೊಂಡು ಒಳಗಡೆ ಇರುತ್ತಾರೆ ಅವರು. ಆದರೂ ಕೂಡ ಯಾವುದೇ ರೀತಿಯಿಂದಾಗಿ ಹೊರಗಡೆ ಬಂದು ನಮಗೆ ರೆಸ್ಪಾನ್ಸಿಬಲ್ ಕೊಡದೆ ಫೋನುಗಳನ್ನು ಸ್ವಿಚ್ ಆಫ್ ಮಾಡಿಕೊಂಡು ಒಳಗಡೆ ಇರುತ್ತಾರೆ. ಇದರ ಬಗ್ಗೆ ಅತನಿ ಮನವಿಯನ್ನು ಮಾಡಿ ಅದೇ ರೀತಿಯಾಗಿ ಮುಂದೆ ಯಾವ ರೀತಿಯ ಉಗ್ರ ಹೋರಾಟ ಮಾಡಿ ಯಾವ ರೀತಿಯ ಕ್ರಮ ತೆಗೆದುಕೊಳ್ಳಬೇಕೆಂದು ಅದನ್ನು ನಾವು ತೆಗೆದುಕೊಳ್ಳುತ್ತೇವೆ. ಇಷ್ಟು ಹೇಳಿ ಈ ನಮ್ಮ ಭಾಷಣವನ್ನು ಮುಗಿಸ್ತಾ ಇದ್ದೇನೆ. ಜೈ KRS, ಜೈ.